Hello, guys. Welcome back to my YouTube channel. This is my day 6 of daily vlogging series, and ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್, ಶಿವಮೊಗ್ಗದ ಹುಡುಗ, ಸೌದಿಯಲ್ಲಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ ಬಂದ್ಬಿಟ್ಟು ಇಲ್ಲಿನ ಖರ್ಚು ವೆಚ್ಚಗಳು. ಆವರೇಜ್ ವ್ಯಕ್ತಿಯಾಗಿ ನಾವು ಎಷ್ಟು ಸೇವ್ ಮಾಡಬಹುದು ಇಲ್ಲಿ ಅನ್ನೋದನ್ನ ಲೆಕ್ಕ ಕೊಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಊಟದ, ನನ್ನ ಫೇವ್ರೆಟ್ ಪಾರ್ಟ್. ನನ್ನ 40% ಸೇವಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ 20 to 25 ಮ್ಯಾಕ್ಸಿಮಮ್ ನಾನು ಫುಡ್ ಮೇಲೆ ಖರ್ಚು ಮಾಡೋದು. ಫುಡ್ ಅಂತ ಬಂದಾಗ ಇವಾಗ ಅಕ್ಕಿ, ಇದೆಲ್ಲ ಈರುಳ್ಳಿ, ಟೊಮ್ಯಾಟೊ ಇವೆಲ್ಲ ನಾರ್ಮಲ್ ಖರ್ಚಿರುತ್ತಲ್ಲ, ಅದಕ್ಕೆಲ್ಲ ನಾರ್ಮಲ್. ಬಟ್ ನಿಮಗೆ ಏನಂದ್ರೆ ಇಲ್ಲಿ ಚಿಕನ್ ಸ್ವಲ್ಪ ಚೀಪ್ ಅನ್ಸುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ನೀವು ಒಳ್ಳೊಳ್ಳೆ ತರಕಾರಿ ತಗೊಂಡ್ ಹೋದ್ರೆ ನಿಮ್ಗೆ ಚಿಕನ್ಗಿಂತ ತರಕಾರಿನೇ ಎಕ್ಸ್ಪೆನ್ಸಿವ್ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಕಂಪೇರಿಟಿವ್ಲಿ ಚಿಕನ್, ಮೊಟ್ಟೆ, ನಾರ್ಮಲ್ ಆಲೂಗೆಡ್ಡೆ, ಟೊಮ್ಯಾಟೊ ಇವೆಲ್ಲ ನಾರ್ಮಲ್ ರೇಟಿಗೆ ಸಿಗುತ್ತೆ ನಿಮಗೆ. ಅದ್ ಬಿಟ್ಟು ಕೆಲವೊಂದು ಹಣ್ಣುಗಳಿದಾವೆ ನಮ್ಮ ಸೈಡ್ ಅಲ್ಲೆಲ್ಲ ಫ್ರೀ ಆಗಿ ಸಿಗೋದು. ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಆಲ್ಮೋಸ್ಟ್ ನಮಗೆ ಫ್ರೀ ಆಗಿ ಸಿಗ್ತಿತ್ತು. ಬಟ್ ಇಲ್ಲಿ ನಿಮಗೆ ಅದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ, ನಿಮಗೆ ಅದನ್ನ ನೆಕ್ಸ್ಟ್ ಹಾಕ್ತೀನಿ. ನಾನು ಇದೇ ವಿಡಿಯೋದಲ್ಲೇ ನೆಕ್ಸ್ಟ್ ಹಾಕ್ತೀನಿ, ನೋಡ್ಕೊಳ್ಳಿ. ನೀವು ಆ ರೇಟ್ ನೋಡ್ಬಿಟ್ಟು ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ನನ್ನ ವರ್ಕ್ ಪ್ಲೇಸ್. ಇಲ್ಲಿ ಕೆಲವೊಂದು ಐಟಮ್ ನಾನು ತೋರಿಸ್ತೀನಿ ಇವತ್ತು, ಎಷ್ಟು ಎಕ್ಸ್ಪೆನ್ಸಿವ್ ಆಗಿದ್ದಾವೆ ಅಂತ. ಕೆಲವೊಂದು ಐಟಮ್ ಮಾತ್ರ, ನಾರ್ಮಲ್ ಐಟಮ್ ಎಲ್ಲ ನಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಕಲ್ಲಂಗಡಿ, ಹಲಸಿನ ಹಣ್ಣೆಲ್ಲ ಇದೆ. ಹಲಸಿನ ಹಣ್ಣು ನೋಡ್ಬೋದು ನೀವು, ಸಣ್ಣ ಪೀಸಿಗೆ 22 ರಿಯಾಲ್ ಇದೆ. ಅಲ್ಲಿಗೆ ಹೆಚ್ಚು ಕಮ್ಮಿ ನಿಮಗೆ 480 to 500 ರೂಪಾಯಿ ಆಗುತ್ತೆ, ಅದೊಂದು ಜಸ್ಟ್ ಸಣ್ಣ ಪೀಸಿಗೆ. ನೋಡಿ, ಆಲ್ಮೋಸ್ಟ್ ಇದೆಲ್ಲ ಸಣ್ಣದು, ಇಷ್ಟಕ್ಕೆ 500 ಕೊಡಬೇಕಾಗುತ್ತೆ ಇಲ್ಲಿ, ಯಾಕಂದರೆ ಇವೆಲ್ಲ ಇಂಪೋರ್ಟ್ ಮಾಡ್ಕೊಳೋ ಅಂತ. ಆಮೇಲೆ ಈರುಳ್ಳಿ ಬಂದುಬಿಟ್ಟು ನಮಗೆ 7 ರಿಯಾಲಿಗಿದೆ. ಅಲ್ಲಿಗೆ ಪರ್ kg 7 ರಿಯಾಲು, kgಗೆ ನಿಮಗೆ 180 ಆಗುತ್ತೆ. ಆಮೇಲೆ ಚಿಕ್ಕು ಬಂದುಬಿಟ್ಟು ಆಲ್ಮೋಸ್ಟ್ 12 ಅಂದರೆ 270-280 ಸಿಗುತ್ತೆ. ಆಮೇಲೆ ಪೀಚ್ ಬಂದುಬಿಟ್ಟು ಸೇಮ್ ರೇಟ್ 270-280 ಸಿಗುತ್ತೆ. ನೋಡ್ಬೋದು ನೀವು, 12 ರಿಯಾಲ್ ಇದೆ. ಅದಾದ್ರ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟೊಮ್ಯಾಟೊ ನಿಮಗೆ ಪರ್ kg ಆಲ್ಮೋಸ್ಟ್ 7 ರಿಯಾಲ್ ಆಗುತ್ತೆ. 7 ರಿಯಾಲ್ ಅಂದರೆ ನಿಮಗೆ 170-180 ರೂಪಾಯಿ ಆಗುತ್ತೆ. ಊಟದ ಪಾರ್ಟಿ ಇದಾಯಿತು. ನಾನು ಆಲ್ಮೋಸ್ಟ್ ಊಟಕ್ಕೆ ಇವಾಗ 400 ರಿಯಾಲ್ಸನ್ನ ನಾನು ಎತ್ತಿಟ್ಬಿಡ್ತೀನಿ ತಿಂಗಳ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ರಿಚಾರ್ಜ್ ಅಷ್ಟೇ. ಇಲ್ಲಿ ನಿಮಗೆ ಜಿಯೋ 300 ಕೊಟ್ಟರೆ ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಡ್ತಾರೆ, ಆ ಥರ ಏನಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಆಲ್ಮೋಸ್ಟ್ ನಿಮಗೆ 100 to 150 ರಿಯಾಲ್ಸ್ ರೀಚಾರ್ಜ್ ಬೇಕಾಗುತ್ತೆ ನಿಮಗೆ ಒಂದು ತಿಂಗಳಿಗೆ ಯೂಸ್ ಮಾಡೋದಾದ್ರೆ. ಅದು ಲಿಮಿಟೆಡ್. ಮತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಇಂತಿಷ್ಟು ಡೇಟಾ ಸಿಗುತ್ತೆ, ಮತ್ತೆ ಮಾಮೂಲಿ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಇಂತಿಷ್ಟು ಅಂತ. ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಇವಾಗ ನಿಮಗೆ ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್, ವಾಟ್ಸ್ಆ್ಯಪ್ ಆ ತರ ಆಪ್ಸ್ಗೆ ಯೂಸ್ ಮಾಡೋದಕ್ಕೆ. ಇನ್ನು ಇಂಟರ್ನೆಟ್ ಅಂತ ಬಂದ್ರೆ ನಿಮಗೆ ಮಾಮೂಲಿ ಬ್ರೌಸಿಂಗ್ ಮಾಡೋದಕ್ಕೆ, ಇಲ್ಲ ಯೂಟ್ಯೂಬ್, ಹಾಟ್ಸ್ಟಾರ್ ಅದು ಇದು, ಅದಕ್ಕೆಲ್ಲ ನಿಮಗೆ ಸಪ್ರೇಟ್ ಇಂಟರ್ನೆಟ್ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ನೀವು ಇವಾಗ ಶೇರಿಂಗ್ ರೂಮ್ ಅಲ್ಲಿ ಇದ್ರೆ ನೀವು ಹುಡುಗರ ಹತ್ರ ಮಾತಾಡ್ಕೊಂಡು ಬೇಕಾದ್ರೆ ವೈಫೈ ಹಾಕ್ಸ್ಕೊಬೋದು. ವೈಫೈ ಹಾಕ್ಸ್ಕೊಂಡ್ರೆ ನಿಮಗೆ ಒಂದ್ 4-5 ಜನ ಇದ್ರೆ ಒಂದು 50 to 60 ರಿಯಾಲ್ ಒಳಗೆ ನಿಮ್ದು ಇಂಟರ್ನೆಟ್ ಇಂದ ಎಕ್ಸ್ಪೆನ್ಸಸ್ ಎಲ್ಲ ಮುಗ್ದೋಗುತ್ತೆ. ಇಲ್ಲಾಂದ್ರೆ ನಂತರ ಒಬ್ನೇ ಇರೋದಾದ್ರೆ ಆಲ್ಮೋಸ್ಟ್ ನಿಮಗೆ 100 to 150 ರಿಯಾಲ್ ಆಗೋಗ್ಬಿಡುತ್ತೆ ಇಂಟರ್ನೆಟ್ಗೆ. ಸೊ ನನ್ನ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಶನ್ ಅಲ್ಟಿಮೇಟ್ ಗುರು. ಏನಿದು ನಾರ್ಮಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಎಷ್ಟು ಲಕ್ಸುರಿ ಆಗಿದೆ ಅಂದ್ರೆ, ನಿಮಗೆ ಒಂದು ಮೆಟ್ರೋ ಇದೆ, ಇನ್ನೊಂದು ಬಸ್ಗಳಿದಾವೆ. ಮೆಟ್ರೋ ಬಂದ್ಬಿಟ್ಟು ಓಡ್ಸೋರು ಯಾರು ಇಲ್ಲ, ಓಡ್ಸೋರ್ ಜಾಗದಲ್ಲಿ ನಾವೇ ಕುತ್ಕೊಬಹುದು ಆರಾಮಾಗಿ. ಮುಂದ್ಗಡೆ ಫ್ರಂಟ್ ವ್ಯೂ ಇದೆ, ಹಿಂದ್ಗಡೆ ಬ್ಯಾಕ್ ವ್ಯೂ ಇದೆ, ಚೆನ್ನಾಗಿದೆ. ಟೋಟಲ್ ಆಗಿ ಮೆಟ್ರೋ ಸಕ್ಕದಾಗಿದೆ. ಅಂಡ್ ನಿಮಗೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಬಸ್ ಇದೆ. ಬಸ್ಸಿಂದ ಏನಂದ್ರೆ ಇಲ್ಲಿ ಬೆನ್ಸ್ ಬಸ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಗೆ
ಆಲ್ಮೋಸ್ಟ್ ಎಲ್ಲಾ ಬಸ್ಗಳು ನಿಮಗೆ AC ಬಸ್ಗಳು ಕಂಫರ್ಟೇಬಲ್ ಆಗಿರುತ್ತೆ. ಮೆಟ್ರೋ ಕಾರ್ಡ್ ಹೆಂಗಂದ್ರೆ ಇವಾಗ ಮೆಟ್ರೋಗೂ ಆಗುತ್ತೆ, ನಮಗೆ ಬಸ್ಸಿಗೂ ಆಗುತ್ತೆ. ಒಂದ್ಸರಿ ನೀವು ಮೆಟ್ರೋ ಕಾರ್ಡ್ ಮಾಡಿಸಿದ್ರೆ ಇವಾಗ ಒಂದ್ 10 ರಿಯಾಲ್ ಹಾಕ್ಸ್ಕೊಂಡ್ರೆ ಸಾಕು. ಒಂದ್ಸರಿ ನಿಮಗೆ ಬಸ್ಸಲ್ಲಿ ಹೋಗಿ ಬರ್ಬೇಕು ಅಂದ್ರೆ ನಿಮಗೆ 4 ರಿಯಾಲ್ ಕಟ್ ಆಗುತ್ತೆ. ಸೊ ಏನಂದ್ರೆ ಸಣ್ಣ ಪುಟ್ಟ ಸ್ವಲ್ಪ ದೂರ ಇರೋದಕ್ಕೆಲ್ಲ ಬಸ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಲಾಂಗ್ ಜರ್ನಿಗಾದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕಂದ್ರೆ ಜಸ್ಟ್ 4 ರಿಯಾಲ್ ಕಟ್ ಆಗುತ್ತೆ ಅಷ್ಟೇ. ಒಂದ್ಸರಿ ನಿಮಗೆ 4 ರಿಯಾಲ್ ಕಟ್ ಆದ್ರೆ 2 ಅವರ್ ನೀವು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಬಸ್ಸಲ್ಲಿ ಆಗಿರ್ಲಿ ನಿಮಗೆ, ಇಲ್ಲಾಂದ್ರೆ ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೆ ಮೆಟ್ರೋದಲ್ಲೂ ಆಗುತ್ತೆ. 2ರಲ್ಲಿ 1 ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡ್ ಬರ್ರಿ ನೀವು 2 ಅವರ್ ತನಕ. 2 ಅವರ್ ಆದ್ಮೇಲೆ ಮತ್ತೆ ಇನ್ನ 4 ರಿಯಾಲ್ ಕಟ್ ಆಗುತ್ತೆ. ಆತರ ಸಿಸ್ಟಮ್ ಸಕ್ಕತ್ತಾಗಿದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಂದ್ರೆ. ಇನ್ನು ಅದರ್ ಎಕ್ಸ್ಪೆನ್ಸಸ್ ಬಂದ್ರೆ ನಾನು ಒಂದು 200 ರಿಯಾಲ್ ಎತ್ತಿಡ್ಕೊಂತೀನಿ. ಬಟ್ಟೆಗಾಗಿರ್ಲಿ, ಇಲ್ಲ ನಿಮಗೆ ಏನಾದ್ರು ಬೇರೆ ಪರ್ಸನಲ್ ಥಿಂಗ್ಸ್ ಏನಾದ್ರು ತಗೊಬೇಕಂತಾರೆ ಹೇಳಿದ್ರೆ ಒಂದು 200 ರಿಯಾಲ್ ನಾನು ಎತ್ತಿಡ್ಕೊಂತೀನಿ. ಇನ್ನು ಸೊ ಇಷ್ಟೇ ಎಕ್ಸ್ಪೆನ್ಸಸ್, ನಿಮಗೆ ಜಾಸ್ತಿ ಏನ್ ಬರಲ್ಲ. ಸೊ ನಾನು 400 ಊಟಕ್ಕಂತ ಇಟ್ಟಿಟ್ಟೆ. ಇನ್ನು 150 ಇಂಟರ್ನೆಟ್ ಇಟ್ಟಿದ್ದೀನಿ. ಅಲ್ಲಿಗೆ 550 ಆಯ್ತು. ಇನ್ ಟ್ರಾನ್ಸ್ಪೋರ್ಟೇಷನ್ ನನಗೇನು ಯೂಸ್ ಇಲ್ಲ, ಯಾಕಂದ್ರೆ ನಾನು ಓಡಾಡೋದು ಕಡಿಮೆ. ವೀಕೆಂಡ್ ಅಲ್ಲಿ ಮಾತ್ರ ನಾನು ಎಲ್ಲಿಗಾರು ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀನಿ. ಅದು ಬಿಟ್ರೆ ನಾನು ಎಲ್ಲೂ ಹೋಗಲ್ಲ. ಸೊ ಅದು ಆಲ್ಮೋಸ್ಟ್ ನಿಲ್ ಬರುತ್ತೆ. ಏನೊಂದು 20 ರಿಯಾಲ್ ಖರ್ಚು ಮಾಡಿದ್ರೇನೆ ಹೆಚ್ಚು ನಾನು ಒಂದ್ ತಿಂಗಳಲ್ಲಿ. ಅಲ್ಲಿಗೆ ಆಲ್ಮೋಸ್ಟ್ 700 ಇಂದ 800 ನಂದು ಖರ್ಚಾಗುತ್ತೆ. ಅದಾದ್ಮೇಲೆ 1,000 ನಂದು ಸೇವಿಂಗ್ಸ್. ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಮನೆ ಕೊಟ್ಬಿಟ್ಟು ಇನ್ ಮಿಕ್ಕಿದ್ ನಾನು ಇಟ್ಕೊಂತೀನಿ. ನನಗೆ ಸೇವಿಂಗ್ಸ್ ಮತ್ತೆ ಇನ್ ಮಿಕ್ಕಿದ್ದು ಇನ್ವೆಸ್ಟ್ ಮಾಡ್ಕೊಂತೀನಿ, ಆತರ. ಸೊ ಇಲ್ಲಿಗ್ ಬಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳೋರೆ ಎಲ್ಲ. ಅವ್ರು ಸುಮ್ನೆ ಬಂದು ಇಲ್ಲೆಲ್ಲ ಖರ್ಚು ಮಾಡ್ಕೊಂಡು ಉಡಾಯಿಸ್ತಾರ ಅಷ್ಟೇ. ಸೇವಿಂಗ್ಸ್ ಇದೆ ಗೈಸ್, ಇಲ್ಲೂ ಸೇವಿಂಗ್ಸ್ ತುಂಬಾ ಇದೆ. ಇನ್ನು ನಾನ್ ಆಸ್ ಎ ಫ್ರೆಶರ್ ಆಗಿ ಬಂದು ನಾನು ಇಷ್ಟೊಂದು ಸೇವಿಂಗ್ ಮಾಡ್ತಾ ಇದ್ದೀನಿ. ಇನ್ನು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಇನ್ನೂ ಸ್ಯಾಲ್ರಿ ಹೈಕ್ ಆಗುತ್ತೆ ಅಷ್ಟೇ. ಜಾಲಿ ಗೈಸ್, ಜಾಲಿ ಜೀವನ, ಜಾಲಿ ಎಲ್ಲ ಜಾಲಿ ಅನ್ಕೊಂಡು ಇರ್ಬೇಕಷ್ಟೇ. ನಿಮಗೇನಾದ್ರು ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಚೆನ್ನಾಗಿತ್ತೋ ಇಲ್ವೋ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಸೊ ಇವತ್ತಿಗೆ ಇಷ್ಟ ಆಗಿತ್ತು. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಗುಡ್ ನೈಟ್.